ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಮಂಡಕ್ಕಿ ಒಗ್ಗರಣೆ ಮಾಡೋದನ್ನು ಮೊದಲಿಗೆ ಒಂದು ಸ್ಟೀಲ್ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿಬಿಟ್ಟು ಸ್ಟಿರ್ ಫ್ರೈ ಮಾಡ್ತೀನಿ. ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ನಾನು ಆದಷ್ಟು ಹಸಿಮೆಣಸಿಕಾಯಿ ಯೂಸ್ ಮಾಡಲ್ಲ, ಒಣಮೆಣಸಿಕಾಯಿನೇ ಯೂಸ್ ಮಾಡೋದು. ಸ್ವಲ್ಪ ಸ್ಪೈಸಿ ಇದೆ. ಸೊ 4-5 ಒಣಮೆಣಸಿಕಾಯಿ, ಚಿಕ್ಕದಾಗಿ ಹೆಚ್ಕೊಂಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು ಹಾಕ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಈರುಳ್ಳಿ ಗೋಲ್ಡನ್ ಫ್ರೈ ಆಗಬೇಕು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಶ್ಶು ತುಂಬ ಚೆನ್ನಾಗಿರುತ್ತೆ. ತುಂಬ ಫ್ಯಾನ್ಸಿ ಇಲ್ಲ, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಯಾವುದನ್ನು ಸಹ ಹಾಕ್ತಾಯಿಲ್ಲ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಫಟಾಫಟ್ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಮಾಲ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು 3 ಮೆಂಬರ್ಸ್ಗೆ ಮಾಡ್ತಾಯಿರೋದು, ಸಂಜೆ ಸ್ನ್ಯಾಕ್ಸಿಗೆ. ಹಾಗಾಗಿ ಸಿಂಪಲ್ಲಾಗಿ ನಾನು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಅಲ್ವಾ ದಾವಣಗೆರೆ ಸೈಡ್ ಸಿಗುತ್ತೆ. ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನಿಂಬು ಹಾಕಿಬಿಟ್ಟು ಒಂದು 10 ಮಿನಿಟ್ಸು ಅದೊಂದು ಸ್ವಲ್ಪ ಪ್ಲಫಿ ಆಗಲಿ ಅಂತ ಇಟ್ಟಿದ್ದೆ. ತೊಳೆದಿರೋ ಅಂತಹ ಮಂಡಕ್ಕಿಯನ್ನು ನಾನೇನು ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ನೀಟಾಗಿ ಹಾಕಿ ನಿಧಾನಕ್ಕೆ ನಾನಿವಾಗ ಮಿಕ್ಸ್ ಮಾಡ್ತೀನಿ. ಫ್ಲೇಮು ಲೋ ಟು ಮೀಡಿಯಮಲ್ಲೇ ಇದೆ, ಹೈ ಮಾಡ್ಕೋಬಾರ್ದು. ಯಾಕಂದರೆ ಮಂಡಕ್ಕಿ ತುಂಬ ಸಾಫ್ಟ್ ಇರುತ್ತೆ. ಸೊ ನಾವು ಮಿಕ್ಸ್ ಮಾಡೋದ್ರೊಳಗಡೆ ಅದೇನಾಗ್ಬಿಡುತ್ತೆ ಅಂದರೆ ಕಚ್ಕೊಂಡ್ಬಿಡುತ್ತೆ ಪಾತ್ರೆಗೆ. ಹಾಗಾಗಿ ನಾನು ತೊಳೆದು ಒಂದು 10 ಮಿನಿಟ್ಸ್ ಸೈಡಿಗೆ ಇಟ್ಟಿದ್ದಂತಹ ಮಂಡಕ್ಕಿನ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ನಾನು ಅರಿಶಿನ ಪುಡಿ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಸೊ ಕಾಯಿ ತುರಿ ಹಾಕಿಲ್ಲ. ಮೊದಲೇ ಹೇಳಿದಾಗೆ ತುಂಬ ಸಿಂಪಲ್ಲಾಗಿ ಮಂಡಕ್ಕಿ ಒಗ್ಗರಣೆನ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿ ಕೊಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನೀವು ಸಹ ಮನೇಲಿ ಮಕ್ಕಳಿದ್ರೆ, ಸಮ್ಮರ್ ಅಲ್ವಾ, ಮನೇಲಿ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ತುಂಬ ಆಯಿಲ್ ಫುಡ್ಡು ಯಾವಾಗಲೂ ಡೀಪ್ ಫ್ರೈ ಮಾಡಿರೋದು ಕೊಡೋದ್ರ ಬದಲು ಒಂದು ಸಲ ಈ ಡಿಶನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟ್ಯಾಂಗಿನೆಸ್ಸು, ಓವರ್ ಸ್ಪೈಸಿ ಮತ್ತು ಆಯಿಲ್ ಏನೂ ಅನಿಸಲ್ಲ, ತುಂಬ ಲೈಟ್ ಅನಿಸುತ್ತೆ ತಿನ್ನೋದಕ್ಕೆ, ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್ಸ್, ಎಲ್ಲ ವೀಡಿಯೋಸ್ನ ತುಂಬ ನೋಡ್ತಾ ಇದ್ದೀರಾ, ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸೊ ದಯವಿಟ್ಟು ಒಂದು ರಿಕ್ವೆಸ್ಟ್, ಸೊ ಒಂದು ಸಬ್ಸ್ಕ್ರೈಬ್ ಬಟನನ್ನು ನೀವು ಪ್ರೆಸ್ ಮಾಡಿಬಿಟ್ರೆ ನನಗೂ ತುಂಬ ಮೋಟಿವೇಶನ್ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ. ನೋಡಿ, ಇವಾಗ ನಾನು ರೆಡಿಯಾಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ, ಲೈಟಾಗಿ, ಹೆವಿ ಅನಿಸಲ್ಲ. ಒಂದು ಸಲ ಟ್ರೈ ಮಾಡಿ. ನಾನಿವಾಗ ಸರ್ವ್ ಮಾಡಿ ಮಕ್ಕಳಿಗೆ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.